ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಈಗಾಗಲೇ ವಿದ್ಯಾರ್ಥಿಗಳ ಕೂಗು ಬಹಳಷ್ಟು ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ಕೊಡಬೇಕು, ಸೆಂಟ್ರಲ್ ಗವರ್ಮೆಂಟ್ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಸೂಕ್ತ ಕ್ರಮವನ್ನ ಕೈಗೊಳ್ತಿಲ್ಲ ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ. ಬಡ ವಿದ್ಯಾರ್ಥಿಗಳು ಇವತ್ತು ಓದ್ತಿರೋರೆ ಬಡ ವಿದ್ಯಾರ್ಥಿಗಳು. ಇವ ಎಲ್ಲ ಶ್ರೀಮಂತ ದುಡ್ಡಿರೋರು ಮಕ್ಕಳಿಗೋಸ್ಕರ ಹೇಳ್ಬಿಟ್ಟು ಈ ಥರ ಪ್ರಶ್ನೆ ಪತ್ರಿಕೆನ ಲೀಕ್ ಮಾಡಿಬಿಟ್ಟು ಇಡೀ ದೇಶದ ಓದ್ತಿರೋ ವಿದ್ಯಾರ್ಥಿಗಳ ಭವಿಷ್ಯನ ನಾಶ ಮಾಡ್ತಿದೆ ಅಂದರೆ ಅದು ಕೇಂದ್ರ ಸರ್ಕಾರನೇ ಹೊಣೆ ತಗೋಬೇಕು. ಇನ್ನು ಏನು ಎಜುಕೇಷನ್ ಮಿನಿಸ್ಟ್ರಿ ಇದ್ದಾರೋ, ಒಂದು ಪೇಪರ್ ಲೀಕ್ ಆಗಿದ್ದರೆ ಓಕೆ, ಬ್ಯಾಕ್ ಟು ಬ್ಯಾಕು ಎಲ್ಲ ಪೇಪರ್ಗಳು ಲೀಕ್ ಆಗ್ತಿದೆ. ಇದಕ್ಕೆ ಯಾರು ಹೊಣೆಗಾರರು? ಇಡೀ ದೇಶದಲ್ಲಿ 20ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಯಾವ ವಿಷಯಕ್ಕೋಸ್ಕರ? ನೀಟ್ ಪೇಪರ್ಗೋಸ್ಕರ ಕಷ್ಟಪಟ್ಟು ವರ್ಷಗಟ್ಟಲೆ ಅವರ ಅಪ್ಪ ಅಮ್ಮ ದುಡ್ದಿರೋ ದುಡ್ಡಲ್ಲಿ ಓದಿ ಇವತ್ತು ಎಕ್ಸಾಮ್ನ ಮತ್ತೆ ಮರುಪರೀಕ್ಷೆ ಕರೆದಾಗ ಅವರು ಮತ್ತೆ ಏನು ಮಾಡೋಕ್ಕಾಗ್ದಲೇ ಇವತ್ತು ದೇಶದಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಈ ನೈತಿಕ ಹೊಣೆನ ಹೊತ್ತು ರಾಜೀನಾಮೆ ಕೊಟ್ಟಿಲ್ಲದೆ ಇರೋವಂಥ ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ಬೋದು, ಇವತ್ತು ಯಾರೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ದಲೇ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ರೆ ಅವ್ರಿಗೆ ಲಾಠಿ ಚಾರ್ಜ್ ಮಾಡಿಸಿ ಇವತ್ತು ವಿದ್ಯಾರ್ಥಿಗಳಿಗೆ ದೇಶದ್ರೋಹದ ಪಟ್ಟ ಕಟ್ಟಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು PM ಮನೆ ಮುಂದೆ ಹೋರಾಟ ಮಾಡೋಕ್ಕೆ ಹೋದರೆ ಕಾಂಪ್ರಮೈಸ್ ರಾಜಕೀಯ ಮಾಡೋಕ್ಕೆ ಬರ್ತಿದ್ದಾರೆ. ಆದ್ದರಿಂದ ಈ ಹೊಣೆಗಾರಿಕೆನ ವಿದ್ಯಾರ್ಥಿಗಳು ಸಾವನ್ನಾಗಿರ್ಬೋದು, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರದವರು ಈ ಕೂಡಲೇ ಎಜುಕೇಷನ್ ಮಿನಿಸ್ಟರ್ ಆದ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು, ಗೃಹ ಮಂತ್ರಿಗಳಾದ ಅಮಿತ್ ಶಾ ಹಾಗೂ ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಕೇಳ್ಕೊತೀನಿ. ಇದು ವಿರೋಧ ಪಕ್ಷದ ಮೇಲೆ ನಡೆದಂಥ ಆಕ್ರಮಣ ಅಲ್ಲ, ಇದು ಈ ದೇಶದ ಸಂವಿಧಾನದ ಮೇಲೆ ನಡೆದಂಥ ಆಕ್ರಮಣ. ರಾಹುಲ್ ಗಾಂಧಿಯವರು ಈ ದೇಶದ ಯುವಕರ ಪರವಾಗಿ, ಈ ದೇಶದ ಜನಗಳ ಪರವಾಗಿ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಆ ಹೋರಾಟವನ್ನು ನಾವು 100ಕ್ಕೆ 100ರಷ್ಟು ಬೆಂಬಲಿಸಬೇಕು. ಮತ್ತು ಈ ಹೋರಾಟ ಕಾಂಗ್ರೆಸ್ಸಿನ ಹೋರಾಟ ಮಾತ್ರ ಅಲ್ಲ, ಈ ಹೋರಾಟ ಈ ದೇಶದ ಯುವಕರ ಹೋರಾಟ, ಅವರ ಬದುಕಿನ ಹೋರಾಟ, ಸತ್ತು 21 ಜನ ಮೃತರಾಗಿರುವಂಥ ಆತ್ಮಗಳಿಗೆ ಶಾಂತಿ ಕೋರಬೇಕಿರುವಂಥ ಹೋರಾಟ, ಸೋನಂ ವಾಂಗ್ಚುಕ್ ಅವರು ಕೈಗೆತ್ಕೊಂಡಂಥ ಹೋರಾಟ, ಈ ದೇಶದ ಪ್ರತಿಯೊಬ್ಬ ಸತ್ಯದ ಪರ ಧ್ವನಿ ಎತ್ತುವಂಥ ವ್ಯಕ್ತಿ ಮಾಡ್ತಿರುವಂಥ ಹೋರಾಟ ಇದು. ಸರ್, ಈಗಾಗಲೇ ನೀವು ಹೇಳಿದರೆ 21 ಜನ ಸಾವನ್ನಪ್ಪಿದ್ದಾರೆ. ಸೊ ಅವರ ಬದುಕಿಗೆ ಒಂದು ಶಾಂತಿ ಸಿಗಲಿ ಅಂತ ಎಲ್ಲರೂ ಕೂಡ ಬೇಡುವಂಥದ್ದು. ಬಟ್ ಈಗಿನ ಪರಿಸ್ಥಿತಿ ನೋಡುವಾಗ ಎಲ್ಲೋ ಒಂದು ಕಡೆ ದೇಶ ಏನಾಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿದೆ. ಏನು ಹೇಳ್ತೀರಾ ಸರ್? ಅಲ್ಲ, ಈಗ ಆಳ್ವಿಕೆ ಮಾಡ್ತಾ ಇರುವಂಥ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಇವತ್ತು ಈ ದೇಶವನ್ನು ಹಳ್ಳ ಹಿಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶದ ಆರ್ಥಿಕತೆ ಹಳ್ಳ ಹಿಡಿದಿದೆ, ದೇಶದ ಬೆಲೆಗಳೆಲ್ಲವೂ ಮುಗಿಲು ಮುಟ್ಟಿದೆ, ದೇಶದಲ್ಲಿ ನಿರುದ್ಯೋಗ ಅನ್ನೋದು ತಾರಕಕ್ಕೇರಿದೆ. ಬಹುಶಃ ನೇಪಾಳದಲ್ಲಿ ಯಾವ ರೀತಿ ಯುವಕರು ದಂಗೆ ಇದ್ರೋ, ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಯುವಕರು ದಂಗೆ ಇದ್ರೋ, ಅದೇ ಮಾದರಿಯಲ್ಲಿ ಭಾರತ ದೇಶದಲ್ಲಿ ಕೂಡ ಇವತ್ತು ಯುವಕರು ದಂಗೆ ಹೇಳ್ತಾ ಇದ್ದಾರೆ. ದಂಗೆ ಯಾವುದರ ವಿರುದ್ಧ? ಒಂದು ಸರ್ಕಾರದ ವಿರುದ್ಧ ಅಲ್ಲ, ವ್ಯಕ್ತಿ ವಿರುದ್ಧ ಅಲ್ಲ, ದಂಗೆ ಎದ್ದಿರೋದು ಅನ್ಯಾಯದ ವಿರುದ್ಧ, ಮೋಸದ ವಿರುದ್ಧ, ಈ ದೇಶದಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ, ದೇಶದಲ್ಲಿ ನಡೀತಾ ಇರುವಂಥ ಧಾರ್ಮಿಕ ಅಸಹಿಷ್ಣುತೆ, ಈ ದೇಶದಲ್ಲಿ ನಡೀತಾ ಇರುವಂಥ ಕೊಳಕು ರಾಜಕಾರಣ, ಇದೆಲ್ಲದರ ವಿರುದ್ಧ ನಡೀತಾ ಇರುವಂಥ ಹೋರಾಟ. ಅದು ನೀಟ್ ಅನ್ನೋದು ಒಂದು ಶಸ್ತ್ರ, ಆದರೆ ಅದನ್ನು ಬಳಸ್ಕೊಂಡು ಎಲ್ಲ ಅನ್ಯಾಯಗಳ ವಿರುದ್ಧ ನಡೀತಾ ಇರುವಂಥ ಸಂಘರ್ಷ ಇದೆ. ಓಕೆ ಸರ್, ನೀವು ಹೇಳಿದ್ರಿ ಒಂದು ಕಡೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನ ನೀರು ಬಿಟ್ಟು, ಬಟ್ ವಿಚಾರಗಳು ಎಲ್ಲೋ ಒಂದು ಕಡೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಬೇರೆ ಬೇರೆ ವಿಚಾರಗಳಿಗೆ ತಿರುವು ಪಡಿತಾ ಇದೆ. ಯುವಕರಾಗಿ ಏನು ಹೇಳ್ತೀರಾ? ಯುವಕರಿಗೆ ನಾನು ಹೇಳೋದು ಇಷ್ಟೇ, ಇದು ನಿಮ್ಮ ಕಾಲ, ನಮ್ಮ ಕಾಲ. ನಾವು ಯುವಕರು ಮೇಲೆದ್ದರೆ ಭಾರತ ಮೇಲೆಳುತ್ತೆ. ನಾವು ಅನ್ಯಾಯದ ವಿರುದ್ಧ ಮಾತಾಡಿದ್ರೆ ಇಡೀ ಭಾರತ ಅನ್ಯಾಯದ ವಿರುದ್ಧ ಮಾತಾಡುತ್ತೆ. ನಾವು ಅನ್ಯಾಯವನ್ನು ಸಹಿಸಿಕೊಂಡ್ರೆ ಇಡೀ ಭಾರತ ಈ ಅನ್ಯಾಯವನ್ನು ಮೌನವಾಗಿ ಸಹಿಸ್ಕೊಳ್ಳುತ್ತೆ. ಹೀಗಾಗಿ ಅನ್ಯಾಯವನ್ನು ಸಹಿಸಬೇಡಿ. ಅವರು ಲಾಠಿ ಹೊಡಿತಾರಾ ಹೊಡಿಲಿ, ಗುಂಡು ಹೊಡಿತಾರಾ ಹೊಡಿಲಿ, ಆದರೆ ಅನ್ಯಾಯದ ಪರವಾಗಿ ನಿಮ್ಮ ಮಾತು, ನಿಮ್ಮ ಧ್ವನಿ, ನಿಮ್ಮ ಕೃತ್ಯ ಹೀಗೆ ಮುಂದುವರಿಲಿ ಅನ್ನೋದು ನನ್ನ ಪ್ರಾರ್ಥನೆ. ಯುವಕರಿಗೆ ಹಕ್ಕುಗಳನ್ನ ಕಿತ್ಕೊತಾ ಇದ್ದಾರೆ. ಇವತ್ತು ಏನು ನಿಜಕ್ಕೂ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಇಲ್ವಾ ಅನ್ನೋಂತಹ ಒಂದು ಯೋಚನೆ ನಾವು ಬಂದ್ಬಿಟ್ಟಿದ್ದೀವಿ. ಮತ್ತು ಇನ್ನೊಂದು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಅಂತ ಕೇಳ್ಬೋದು. ಏನು ವಿದ್ಯಾರ್ಥಿಗಳಿಗೆ ಆ ರೀತಿ ಡೆಲ್ಲಿಲಿ ಏನು ಹರಾಸ್ಮೆಂಟ್ ಮಾಡಿದ್ದಾರೆ, ಮತ್ತು ನಮ್ಮ ನ್ಯಾಯನ ನಾವು ಕೇಳೋಕ್ಕೆ ನಾವು ಅವ್ರ ಕೈಲಿ ಏಟು ತಿನ್ನಬೇಕು ಅಂತ
ಅಷ್ಟು ಇದು ಮಾಡ್ತಾ ಇದ್ದಾರೆ. ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಿದ್ರು ಸಹ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನರವರು ಇನ್ನೂ ರಾಜೀನಾಮೆ ನೀಡಿಲ್ಲ. ಇದು ನಮ್ಮ ಭಾರತ ದೇಶದ ಘೋರ ದುರಂತ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ನೀವು ಹಲವಾರು ಚಳುವಳಿಗಳನ್ನ ನೋಡ್ಬೋದು. ಸ್ವಾತಂತ್ರ್ಯ ಹೋರಾಟ ಸಹ ಶುರುವಾಗಿದ್ದು ವಿದ್ಯಾರ್ಥಿಗಳಿಂದನೇ. ಇವತ್ತು ಎರಡನೇ ಸ್ವಾತಂತ್ರ್ಯ ಹೋರಾಟ ಸಹ ಶುರುವಾಗ್ತಿದೆ, ಅದು ವಿದ್ಯಾರ್ಥಿಗಳಿಂದನೇ ಶುರುವಾಗುತ್ತೆ. ಈ ಏನು ವಿದ್ಯಾರ್ಥಿ ವಿರೋಧಿ ಸರ್ಕಾರನ ಕಿತ್ತಾಕ್ತೀವಿ ಅಂತ ನಾವು ಹೇಳ್ಬೋದು. ಯಾವ ರೀತಿಯಲ್ಲಿ ಯುವಕರು ವಿದ್ಯಾರ್ಥಿಗಳು ಧ್ವನಿ ಎತ್ತಿದ್ದಾರೆ ಅಂತ ತಾವು ನೋಡ್ತಾನೆ ಇದ್ದೀರಾ. ನಿಮಗೆ ನಾನು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ. ಎಲ್ಲ ಕಡೆನೂ ಯುವಕರ ಶಕ್ತಿ, ವಿದ್ಯಾರ್ಥಿಗಳ ಶಕ್ತಿ ಏನಂತ ಎಲ್ಲರಿಗೂ ಗೊತ್ತೇ ಇದೆ. ಇವರು ಏಕಾಏಕಿ ಪ್ರತಿಭಟನೆ ಮಾಡ್ತಿರೋರನ್ನ ಎತ್ಕೊಂಡೋಗಿ ವಿದ್ಯಾರ್ಥಿಗಳನ್ನ ಶಕ್ತಿ ಏನಿದೆ, ಆಳ ಏನಿದೆ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ. ಅದನ್ನು ಶಕ್ತಿ ಹೆಂಗಿರುತ್ತೆ ಅಂತ ವಿದ್ಯಾರ್ಥಿಗಳು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂತ ನಮ್ಮ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಸರ್, ವಿದ್ಯಾರ್ಥಿಗಳು ನಮ್ಮ ದೇಶದ ಭವಿಷ್ಯ ಅಂತ ಹೇಳ್ತಾರೆ. ರಾಜಕಾರಣಿಗಳು ಕೂಡ ಭಾಷಣದಲ್ಲಿ ಹೇಳೋದು ಮಾತ್ರ ಸೀಮಿತ ಆಗೋಯ್ತು ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ, ರಾಜಕಾರಣಿಗಳು ಅಂತಲ್ಲ. ಈಗ ನೋಡಿ, ವಿದ್ಯಾರ್ಥಿಗಳಿಗೋಸ್ಕರ ಅವಾಗಿನ ಸರ್ಕಾರದಿಂದನೂ ವಿದ್ಯಾರ್ಥಿಗಳ ಶಕ್ತಿ ಏನಂತ ಗೊತ್ತಿದೆ. ಬೆಂಗಾಲಲ್ಲಿ ಏನಾಯಿತು, ವಿದ್ಯಾರ್ಥಿಗಳು ಕೂದಾಗ ಏನಾಯಿತು, ಒಂದು ಸರ್ಕಾರನೇ ಬಿದ್ದೋಯ್ತು. ಇವಾಗಲೂ ಸಹ ಹಂಗೆ ಆಗುತ್ತೆ. ವಿದ್ಯಾರ್ಥಿಗಳ ಧ್ವನಿ ಹೂಗುಟ್ಟಾಗ ವಿದ್ಯಾರ್ಥಿಗಳ ಶಕ್ತಿಗೆ ಏನಾಗುತ್ತೆ ಅಂತ ಅವ್ರು ಅರ್ಥ ಮಾಡ್ಕೊಬೇಕು. ಇವತ್ತು ಅವ್ರು ಏಕಾಏಕಿ ಲಾಠಿ ಚಾರ್ಜ್ ಮಾಡ್ತಾ ಇರೋದು, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾ ಇರೋದು, ಗೂಂಡಾಗಿರಿ ಮಾಡ್ತಾ ಇರೋದು, ಬ್ಯಾಜ್ ಇಲ್ಲದೆ ಇರೋರು, ಅನ್ಆಥರೈಸ್ಡ್ ಪರ್ಸನ್ಸ್ ಬಂದು ಲಾಠಿ ಚಾರ್ಜ್ ಮಾಡ್ತಾ ಇರೋದು ಎಲ್ಲ ಮಾಧ್ಯಮದಲ್ಲಿ ಇವತ್ತು ಸ್ಟ್ರಾಂಗ್ ಇದೆ. ಎಲ್ಲ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ, ಮೀಡಿಯಾ ಸ್ಟ್ರಾಂಗ್ ಇದೆ. ಸಣ್ಣದೊಂದು ಇನ್ಸಿಡೆಂಟ್ ಆದ್ರೂ ಇಡೀ ಪ್ರಪಂಚಕ್ಕೆ ವಿಷಯ ಹೋಗುತ್ತೆ. ಇವತ್ತು ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡ್ತಾ ಇದ್ದಾರೆ. ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಖುಷಿ ಇದೆ. ಈ ಹೋರಾಟವನ್ನು ತಗೊಂಡಿದ್ದೀವಿ ನಾವು. ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳು ತೊಗೊಂಡು ಹೋಗ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಸೇರಿ ಇವತ್ತು ಏನು ನಮ್ಮ ಡಿಮ್ಯಾಂಡ್ ಇದೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅದನ್ನ ಮಾಡಿಸೇವರೆಗೂ ನೀಟು ಬಿಟ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಸೋರಿಕೆ ಆಗುತ್ತೆ. ಎಲ್ಲೋ ಒಂದು ಕಡೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಹಿಂದೆ ಕೈವಾಡ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಮೇಡಮ್ ನೋಡಿ, ಈ ಸರ್ಕಾರ ಬಂದ ಮೇಲೆ 89 ಸಲ ಪೇಪರ್ ಲೀಕ್ ಆಗಿದೆ. ಇದು ಮೊದಲೇ ಬಾರಿ ಪೇಪರ್ ಲೀಕ್ ಆಗ್ತಾಯಿಲ್ಲ. ಹೋದ ವರ್ಷವೂ ಸಹ 2 ಬಾರಿ ಪೇಪರ್ ಲೀಕ್ ಆಗಿದೆ. ಆದರೂ ಸಹ ಇವರು ಆರ್ಮಿನ ಕರೆಸ್ಕೊಂಡು, ಆರ್ಮಿ ಜೊತೆಗೆ ಇವರು ಟೈ ಅಪ್ ಮಾಡಿಕೊಂಡು ಇವತ್ತು ಪ್ರಶ್ನೆ ಪತ್ರಿಕೆಯನ್ನು ಹಂಚ್ತಾ ಇದ್ದಾರೆ. ಇವತ್ತು ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕಿದೆ ಅಂತ. ನಾನು ಹೇಳ್ತಾ ಇರೋದೇನು ಅಂತಂದರೆ, ಇವರು ಎಲ್ಲ ಮಾರಾಟ ಮಾಡಿಬಿಟ್ಟಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳನ್ನೂ ಇವರು ಸರ್ಕಾರದ್ದು ಮಾರಾಟ ಮಾಡಿಬಿಟ್ಟಿದ್ದಾರೆ. ಇವಾಗ ಮಾರಾಟ ಮಾಡೋಕ್ಕೇನು ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಪ್ರಶ್ನೆ ಪತ್ರಿಕೆನ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಎಚ್ಚೆತ್ಕೊಬೇಕು. ಇವರು ಗುಂಡಿನ ಒಂದು ಕಡೆ ಕಳ್ತನ ಮಾಡ್ತಾರೆ, ಒಂದು ಕಡೆ ಪ್ರಶ್ನೆ ಪತ್ರಿಕೆನ ಸೋರಿಕೆ ಮಾಡ್ತಾರೆ, ಇನ್ನೊಂದು ಕಡೆ ಹಿಂದೂ ಮುಸ್ಲಿಂ ಮಾಡ್ತಾರೆ, ಇನ್ನೊಂದು ಕಡೆ ಪಾಕಿಸ್ತಾನ್ ಬಾಂಗ್ಲಾದೇಶ್ ಮಾಡ್ತಾರೆ. ಈ ಥರ ಡಿವೈಡ್ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಲ ಅವರು ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡೋಕ್ಕಾಗೋದಿಲ್ಲ. ವಿದ್ಯಾರ್ಥಿಗಳೆಲ್ಲ ಒಂದಾಗಿದ್ದಾರೆ, ಪ್ರತಿಭಟನೆ ಮಾಡ್ತಾರೆ, ಅವ್ರು ರಾಜೀನಾಮೆ ತಗೊಳ್ತಾರೆ. ಕಡೆ ಕೂಗು ಕೇಳಿ ಬರ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ನ ಟಾರ್ಗೆಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳನ್ನ ಇಟ್ಕೊಡಂತ. ಏನು ಉತ್ತರ ಕೊಡ್ತೀರಾ? ಟಾರ್ಗೆಟ್ ಅವರೇ ಆಗಿರೋದು, ಅವ್ರನ್ನ ಅವರೇ ಟಾರ್ಗೆಟ್ ಮಾಡ್ಕೊಂಡಿರೋದು. ಇವತ್ತು ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ನೀವು ಯಾವುದೇ ಇತಿಹಾಸ ತೊಗೊಂಡು ನೋಡಿ, ಯಾರಾದ ಒಂದು ವೈಫಲ್ಯತೆಯನ್ನು ಕಂಡಾಗ ಅವ್ರು ಇಮಿಡಿಯೇಟಾಗಿ ಅವರೇ ನೈತಿಕ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಅವರು ಸಹ ರಾಜೀನಾಮೆ ಕೊಟ್ಟು ಹೋಗಿದ್ದರೆ ನೈತಿಕ ಹೊಣೆಗಾರಿಕೆ ತಗೊಂಡು ಇವತ್ತು ಯಾರು ಕೂಡ ಏನು ಬೀದಿಗೆ ಬರೋವಂಥ ಒಂದು ಪರಿಸ್ಥಿತಿ ಇರ್ತಾ ಇಲ್ಲ. ಇವತ್ತು BJP ಸರ್ಕಾರ, ನರೇಂದ್ರ ಮೋದಿ ಅವರು ಉದ್ಘಾಟನೆ ಏನು ಅಂತಂತಂದರೆ, ನಾವು ಏನೇ ಮಾಡಿದ್ರು ನಡೆಯುತ್ತೆ, ಯಾರು ನಮ್ಮನ್ನು ಕೇಳೋರಿಲ್ಲ, ನಮ್ಮದೇ ರಾಜ್ಯ ಅನ್ನೋ ಒಂದು ಧೋರಣೆ ಏನು ಮಾಡ್ತಾಯಿದ್ದಾರೆ. ಅದ್ರ ವಿರುದ್ಧ ಪ್ರತಿಭಟನೆ ಆಗ್ತಾಯಿದೆ, ವಿದ್ಯಾರ್ಥಿಗಳು ಆಕ್ರೋಶ ಮಾಡ್ತಾಯಿದ್ದಾರೆ. ಮ್ಯಾಮ್, ಈಗ ಜಿಲ್ಲೆಗಳಿಗೆ ಹೋಗಿ ನೀವು ಪ್ರತಿಯೊಬ್ಬರ ನೋವನ್ನು ಆಲಿಸ್ತೀರಾ. ಬೆಂಗಳೂರಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟೋ ಜನ ವಿದ್ಯಾರ್ಥಿಗಳಿದ್ದಾರೆ. ನಿಮ್ಮ ಹೋರಾಟ ಹೇಗಿರುತ್ತೆ ಮ್ಯಾಮ್? ಜಿಲ್ಲೆಗಳಿಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಜಿಲ್ಲೆಗಳಲ್ಲಿ ಆ ಯುವಕರು ಮಾಡ್ತಾರೆ. ಬಟ್ ಇವತ್ತು ನಾನಿರೋ ಊರು ಬೆಂಗಳೂರು, ಹಾಗಾಗಿ ನನ್ನ ಮಕ್ಕಳ ಜೊತೆ ಇಲ್ಲಿ ನಾನು ನಿಂತ್ಕೊಳ್ತೇನೆ. ಅಂದರೆ ನಾನು ಮಕ್ಕಳ ಜೊತೆ ನಿಂತ್ಕೊಂಡಿದ್ದೀನಿ ಅಂತಂದರೆ ಎಲ್ಲ ಈ ನಾಡಿನ, ಈ ದೇಶದ ಯುವಕರ ಜೊತೆ ಪ್ರತಿಯೊಂದು ತಾಯಿ ನಿಂತ್ಕೊಂಡಂಗೆ ಅದರ ಅರ್ಥ. ಓಕೆ, ಡಾಕ್ಟರ್ ಆಗಬೇಕನ್ನೋದು ಬಹುತೇಕ ಮಂದಿಯ ಕನಸಾಗಿರುತ್ತೆ. ಆ ಕನಸನ್ನು ನನಸು ಮಾಡೋದಕ್ಕೆ ತಂದೆ ತಾಯಿ ಭಾಳಷ್ಟು ಸ್ಟ್ರಗಲ್ ಪಡ್ತಾರೆ. ಈಗ ನೀವು ಪೋಸ್ಟರಲ್ಲಿ ನೋಡ್ಬೋದು ಅಷ್ಟು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಯಾಕೆ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ? ನಿಮ್ಗೆ ಏನು ಅನಿಸುತ್ತೆ? ನಾನು ಎಂಟ್ರೆನ್ಸ್ ಎಕ್ಸಾಮ್ಗೆಲ್ಲ ಓದ್ಬಿಟ್ಟು MBBS ಸಿಕ್ಕಲಿಲ್ಲ ಅಂತ BDS ತೊಗೊಂಡೆ. ಅಂದರೆ ನಾವು ಕಷ್ಟಪಟ್ಟು ಓದ್ತೀವಿ, ಸೀಟ್ ಇಲ್ಲ ಅಂದಾಗ, ಅಥವಾ ನಾವು ತೊಗೊಂಡಿರ್ತೀವಿ, ನಾವು ಸೆಲೆಕ್ಟ್ ಆಗಿರ್ತೀವಿ, ಅದಾದಮೇಲೆ ಪೇಪರ್ ಲೀಕ್ ಆಗೋಗಿದೆ, ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತೀನಿ. ನಾವು ಕಷ್ಟಪಟ್ಟು ಹಲವಾರು ವರ್ಷ ಓದಿರ್ತೀವಿ, 1 ವರ್ಷ 2 ವರ್ಷ 3 ವರ್ಷ.
ನಮ್ಮ ರ್ಯಾಂಕ್ ನಮಗೆ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಆದರೆ ಪೇಪರ್ ಲೀಕ್ ಆಗಿರುತ್ತೆ ಅಂತ ನಮಗೆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಅವಾಗ ಹೆಂಗಾಗತ್ತೆ? ಆ ಟೈಮಲ್ಲಿ ಆ ಮಕ್ಕಳಿಗೆ ತೋಚೋದು ಬರೀ ನಾನು ಡಾಕ್ಟರ್ ಆಗಬೇಕು, ಅದು ಒಂದೇ ಗುರಿ ಇರುತ್ತೆ ಅವ್ರಿಗೆ. ಆಮೇಲೆ ಅದು ಆಗಲಿಲ್ಲ ಅಂದಾಗ ನಮಗೆ ಗೊತ್ತಿರಲ್ಲ ಆ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಅಂತ. ಹಾಗಾಗಿ 21 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನನ್ನ ಮಕ್ಕಳೇ ಅಲ್ವಾ ಅದೂ. ನಾನು ಒಬ್ಳು ಡಾಕ್ಟ್ರಾಗಿ ನಾನು ಆ ಟೈಮಲ್ಲಿ ಓದಿದಾಗ ನನಗೂ ಗೊತ್ತಿದೆ ಅದು ಎಷ್ಟು ಕಷ್ಟಪಟ್ಟು ನಾವು ಒಂದು ಸೀಟ್ ತೊಗೊಳ್ತೀವಿ ಅಂತ. ಸೊ ಹಾಗಾಗಿ ನಾನು ಇಡೀ ಈ ಯುವಕರ ಜೊತೆ ನಿಂತ್ಕೊಳ್ತೀನಿ, ತಾಯಿಯಾಗಿ ನಿಂತ್ಕೊಳ್ತೀನಿ. ಏನೋ ದುಡ್ಡಿರೋರು ಇದು ಮಾಡ್ತಾರೆ, ಅವ್ರೇನೋ ಇದು ಮಾಡ್ತಾರೆ. ಪಾಪ ನಮ್ಮ ಬಡವರು ಹೊಟ್ಟೆ ಮೇಲೆ ಯಾಕೆ ಹೊಡಿತಾರೆ? ಪಾಪ ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಬಿಟ್ಟು ಏನೋ ಕೂಲಿ ಎಲ್ಲ ಮಾಡಿ ಸಾಕ್ತಾ ಇರ್ತಾರೆ. ಅದನ್ನ ಇದು ಮಾಡಿ ಇವರು ಪಾಪ ಇವಾಗ ಇಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡ್ರು. ಅವರ ಮನೆಗೆ ಯಾರು ದಿಕ್ಕು? ಅವ್ರ ಮನೆಗೆ ಪಾಪ ಒಬ್ಬರೇ ಮಕ್ಳು ಇರ್ತಾರೆ, ಏನೋ ಉಜ್ವಲ ಭವಿಷ್ಯಕ್ಕಾಗಿ ಕೂಲಿ ಇದು ಮಾಡಿ ಸಾಕ್ತಾ ಇರ್ತಾರೆ. ಏನೋ ನಮ್ಮ ಮಕ್ಕಳು ನಮ್ಮನ್ನ ದುಡ್ದು ಸಾಕ್ತಾರೆ ಅಂತ. ಇವಾಗ ಹಿಂಗಾಗ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಈ ಸರ್ಕಾರ ಏನು ಮಾಡ್ತೈತೆ? ಈ ಕೇಂದ್ರ ಸರ್ಕಾರದಲ್ಲಿರೋರು ಪಾಪ ನಮ್ಮ ಇವ್ರ ಮೇಲೆ, ಸ್ಟೂಡೆಂಟ್ಸ್ ಮೇಲೆ ಹೊಟ್ಟೆ ಮೇಲೆ ಹೊಡಿತವ್ರೆ. ಏನೋ ನಾವು ಇವಾಗ ಜಸ್ಟಿಸ್ ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ಅಲ್ಲೇ ಮಾಡ್ತಾರೆ, ಪೊಲೀಸ್ನ ಇದು ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾವು ಎಲ್ಲಿಗೆ ಹೋಗಿ ಕೇಳಬೇಕು? ನಮಗೆ ಸ್ಟೂಡೆಂಟ್ಸ್ ಜಸ್ಟಿಸ್ ಯಾರು ಕೊಡಿಸ್ತಾರೆ ಹೇಳಿ? ಅದಕ್ಕೋಸ್ಕರ ಈ NSU ಏನಿರುತ್ತೆ, NSU ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಂಡು ನಾವು ಅವ್ರಿಗೆ ವಿದ್ಯಾರ್ಥಿಗಳಿಗೆ ಇದು ಮಾಡೋಣ. ಅಂದ್ರೆ ಏನು ಗೊತ್ತಾ ಸರ್? ಗೊತ್ತು ಮೇಡಮ್. ಇವಾಗ ನೋಡಿ, ಇವಾಗ ನೀಟು ಇದು ಬಂದು ಇವಾಗ ಒಂದು ನಿಮಿಷ ಏನು ಹೇಳ್ತಾರೆ, ಇವಾಗ ಅದು ನೆಕ್ಸ್ಟು ಇದಕ್ಕೆ ಮಾಡ್ತಾರಲ್ಲ, ಅದಕ್ಕೆ ಇದೊಂದು ಬೇಸ್ ಇದು ಎಕ್ಸಾಮಿನೇಷನ್. ಇದನ್ನ ಪಾಸ್ ಆದ್ರೆ ನೆಕ್ಸ್ಟ್ ಮುಂದಕ್ಕೆ ಅವ್ರಿಗೆ ಒಳ್ಳೆ ಇದು ಏನು ಒಬ್ಬೊಬ್ರು ಇದಕ್ಕೆ ಹೋಗ್ತಾರೆ, ಬೇರೆ ಬೇರೆ ಇದಕ್ಕೆ ಡಿಫ್ರೆಂಟ್ ಪಾತಿಗೆ ಹೋಗ್ತಾರೆ. ದಿಸ್ ಈಸ್ ಎ ಬೇಸ್ ಎಕ್ಸಾಮ್ ಮೇಡಮ್. ಇದರಲ್ಲೇ ಇವರು ಹೊಟ್ಟೆ ಮೇಲೆ ಹೊಡೆದ್ರೆ ಎಲ್ಲಿಗೆ ಹೋಗ್ತಾರೆ? ಮಕ್ಳುಗಳು ಎಲ್ಲಿಗೆ ಹೋಗ್ತಾರೆ? ಇವತ್ತು ಏನಂತ ಸ್ವಲ್ಪ ಜನ ಇವಾಗ ನೋಡಿ, ಇಲ್ಲ ಆಯಿತು ಗೊತ್ತಾ, ನೀಟ್ ಆಯಿತು ಗೊತ್ತಾ, ನೆಕ್ಸ್ಟ್ ಏನು ಮಾಡ್ತಾರೆ? ನೀಟ್ ಸವಾಸನೇ ಬೇಡಪ್ಪ, BCom ಏನೋ ಅದು ಇದು ಮಾಡ್ಕೊಳ್ಳೋಣ, ಬೇರೆ ಮಾಡೋಣ. ಇದು ಹಿಂಗೆ ಮಾಡಿಬಿಟ್ರೆ ಇವ್ರು ಏನು ಮಾಡ್ತಾರೆ ನೋಡಿ? ಮೊನ್ನೆನೂ ಅಷ್ಟೇ ಪಾಪ ಇದು ರಾಹುಲ್ ಗಾಂಧಿ ಅವ್ರಿಗೆ ನೆನ್ನೆನೂ ಇದು ಮಾಡೋರೆ, ಎಲ್ಲ ಇದು ಮಾಡೋ. ಮತ್ತು ಸ್ಟೂಡೆಂಟ್ಸ್ಗೆ ಇದಕ್ಕೆ ಜಸ್ಟಿಸ್ ಕೇಳಕ್ಕೆ ಹೋದರೆ ಅವ್ರಿಗೆ ಲಾಠಿ ಚಾರ್ಜು. ಏನು ಬಿಟ್ಟಿಗೆ ಬಿದ್ದಿದ್ದೀವ ನಾವುಗಳು? ಅವರು ನಮಗೆ ಅವ್ರ ಕೈ ಎತ್ತಕ್ಕೆ ಅವ್ರು ಯಾರು ಕೊಟ್ಟಿರೋದು? ಪರ್ಮಿಷನ್ ಕೊಟ್ಟಿರೋದು? ಅದು ಬಿಟ್ಬಿಟ್ಟು ಆರ್ಮಿಯವ್ರನ್ನ ಕರ್ಸ್ಕೊತಾರೆ ಇವ್ರುಗಳು. ಏನು ದೇಶ ಕಾಯಬೇಕಾಗಿರೋದು ಆರ್ಮಿಯವರು, ಅವ್ರನ್ನ ಕರ್ಕೊಬಂದ್ಬಿಟ್ಟು ಪೇಪರ್ನ ಪ್ರಶ್ನೆ ಪತ್ರಿಕೆಯನ್ನ ಸೋರ್ಕೋಬಾರ್ದು ಅಂದ್ಬಿಟ್ಟು ಇದು ಮಾಡ್ತಾರೆ. ಏನು ಮಾಡ್ತಾರೆ ಕೇಂದ್ರ ಸರ್ಕಾರ? ಏನು ಮಾಡ್ತಾರೆ? ಧರ್ಮೇಂದ್ರ ಪ್ರಧಾನ್ ಫಸ್ಟು ನಮಗೆ ರಾಜೀನಾಮೆ ಕೊಡಲೇಬೇಕು, ಈ ರಾಜೀನಾಮೆ ಕೊಡಲೇಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ ಮೇಡಮ್. ಸೊ ಇವತ್ತು ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿದ್ದೀವಿ NSUI ವತಿಯಿಂದ, ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದ ಕೀರ್ತಿ ಗಣೇಶ್ವತಿ ಅವರ ಇನ್ಚಾರ್ಜಿಂದ. ಸೊ ಇವತ್ತು ಎಲ್ಲ ಸ್ಟೂಡೆಂಟ್ಸ್ಗಾಗಿರೋ ಅನ್ಯಾಯ, ದೌರ್ಜನ್ಯ ಎಲ್ಲ ಪರ ನಾವು ಅದರ ವಿರುದ್ಧ ಧ್ವನಿ ಎತ್ತಕ್ಕಂತ ನಾವು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸೇರಿದ್ದೀವಿ. ಮತ್ತು ನಾವು ಈ ಧ್ವನಿಯನ್ನು ಧರ್ಮೇಂದ್ರ ಪ್ರಧಾನ್ವರೆಗೂ ತಲುಪಿಸ್ತೀವಿ. ಅವರು ರಿಸೈನ್ ಮಾಡಲೇಬೇಕು. ಅವರಿಂದಾಗಿ 18 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೂ. ಸೊ ಅದಕ್ಕಿಂತ ಜಾಸ್ತಿ ಜನನೂ ಕೌಂಟ್ ಇದೆ. ಸೊ ಅವರು ಹೊಣೆ ಎತ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಹೊಣೆ ಎತ್ಕೊತಾರೆ? ಅವರು ಮತ್ತು ನಮ್ಮ PM ಲೀಕ್ ಆಗಿರೋದು ಸರ್ಕಾರದ ಪಾತ್ರ ಇದೆ ಅಂತ ಹೇಳ್ತೀರಾ ಕೇಂದ್ರದ್ದು? ಹೌದು ಮೇಡಮ್, ಸರ್ಕಾರದ ಪಾತ್ರ ಇದ್ದೇ ಇರುತ್ತೆ. ಯಾಕೆ ಹೇಳಿ, ಅಷ್ಟು 24 ಲಕ್ಷ ಜನ ನೀಟ್ ಬರೀತಾ ಇರಬೇಕಾದ್ರೆ ಸರ್ಕಾರ ಏನು ಮಾಡ್ತಾ ಇರುತ್ತೆ? ಅವ್ರು ಹೊಣೆಗಾರಿಕೆ ತೊಗೊಳ್ಳೇಬೇಕು ತಾನೆ. 24 ಲಕ್ಷ ಜನ ಬರೀತಾ ಇದ್ದಾರೆ, 18 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಹೊಣೆಗಾರಿಕೆ ಅವರೇ ಆಗ್ತಾರೆ. ಇನ್ಯಾರು ಆಗ್ತಾರೆ? ಸರ್ಕಾರನೇ ಆಗುತ್ತೆ ಹೊಣೆಗಾರಿಕೆ. ಅದರಲ್ಲೂ ಎಜುಕೇಷನ್ ಮಿನಿಸ್ಟರ್ ಆದ ಧರ್ಮೇಂದ್ರ ಪ್ರಧಾನ್ ಅವರೇ ಹೊಣೆಗಾರಿಕೆ ತೊಗೊಳ್ಬೇಕಾಗಿದೆ ಮತ್ತು ಅವರೇ ರಿಸೈನ್ ಮಾಡಬೇಕಾಗಿದೆ. ಈಗ ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರಲ್ಲ ಸರ್ಕಾರದ್ದೇ ಎಲ್ಲ ತಪ್ಪು ಅಂತ ಹೇಳ್ತಿದ್ದೀನಿ. ಈಗ ನೀಟು ಬಡವ್ರ ಮಕ್ಕಳು ಎಷ್ಟೊಂದು ಜನ ಇರ್ತಾರೆ, ಅವ್ರಿಗೆಲ್ಲ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ಅವರು ಏನೋ ಬರೆಯೋಣ ಅಂತ ಅಟ್ಲೀಸ್ಟ್ ಅಷ್ಟು ಚೆನ್ನಾಗಿ ಓದಿ ಇದೆಲ್ಲ ಮಾಡಿರ್ತಾರೆ. ಅದು ಇದು ಮಾಡ್ಕೊಂಡು ಮುಂದಿರೋದ್ರಿಂದ ಇವರೆಲ್ಲ ಸರ್ಕಾರ ಈ ಥರ ಮಾಡಿದ್ರೆ ತುಂಬ ಇದು ಮಕ್ಕಳ ಮೇಲೆ ಜಾಸ್ತಿ ದೌರ್ಜನ್ಯ ಆಗ್ತಿದೆ ಸರ್ಕಾರದಿಂದ. ಅದಕ್ಕಾಗಿ ಈಗ ನೀಟ್ ಬದಲು CET ಈಗ ಇದನ್ನ ಮಾಡ್ತಾರಲ್ಲ, CET ಥರನೇ ಮಾಡ್ಬೋದಲ್ಲ ಅಂತ ಈ ಸರ್ಕಾರ. ಎಲ್ಲೋ ಒಂದ್ ಕಡೆ ಬೇಕಂತಲೇ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಮೇಡಮ್, ನೀವು ಹಂಗೆ ನೋಡಿದ್ರೆ ನೆನ್ನೆ ಪೊಲೀಸ್ನೆಲ್ಲ ಫೇಕ್ ಪೊಲೀಸಸ್ನ ಡಿಪ್ಲಾಯ್ ಮಾಡಿದ್ದಾರೆ. ನೇಮ್ ಬ್ಯಾಜಸ್ ಇಲ್ಲ, ಅಲ್ಲಿ ಬಂದಿದೆ, ಪ್ರೂಫ್ ಇದೆ ಎಲ್ಲ. ಎಷ್ಟೋ ರೀಲ್ಸಲ್ಲಿ ನಾವು ನೆನ್ನೆ ನೋಡಿದ್ದೀವಿ, ನಾವು ಬೇಕಾದ್ರೆ ಪ್ರೂಫು ಕೊಡ್ತೀನಿ. ನೇಮ್ ಬ್ಯಾಜಸ್ ಇಲ್ಲ, ಅವ್ರನ್ನ BJP ಅವರೇ ಡಿಪ್ಲಾಯ್ ಮಾಡಿರ್ಬೋದು ಅಂತಲೂ ಹೇಳ್ಬೋದು. ವಿ ಕ್ಯಾನ್ ನಾಟ್ ಟೆಲ್ ಯಾರಿಂದ ಹೆಂಗಾಗಿದೆ ಅಂತ. ಸೊ ದಿಸ್ ಇಸ್ ಆಲ್ ನಾಟ್ ಅಕೌಂಟಬಿಲಿಟಿ ಆಫ್ ದ ಪ್ರೈಮ್ ಮಿನಿಸ್ಟರ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ಈಗ ನೀವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಕೆಲವರು ಹೇಳ್ತಾರೆ ಥ್ರೆಟ್ಟಿಂಗ್ ಎಲ್ಲ ಬರ್ತಾ ಇದೆ, ನಿಜನಾ ಸರ್? ಥ್ರೆಟ್ಟಿಂಗ್ ಮೇಡಮ್ ಬರ್ತಾ ಇದೆ, ಬಟ್ ಅದು ಅದೇ ಹೇಳಕ್ಕಾಗಲ್ಲ, ಎಲ್ಲಿಂದ ಬರ್ತಾನೆ ಇರುತ್ತೆ. ನಿರಂತರವಾಗಿ ಒಂದು ಕಾನೂನು ಪ್ರಕಾರ ಓಡಾಡ್ತಾ ಇದ್ದೀವಿ ಅಂದಾಗ ನಾವು ಎಷ್ಟೋ ಒಂದು ರೀಲ್ಸ್ ಬೇಕಾದ್ರೆ ಹಾಕಿದಾಗೂ ನಮ್ಮನ್ನು ರೀಲ್ಸಿಂದ ತೆಗೆದಾಕ್ತಾರೆ, ನಮ್ಮ ಅಕೌಂಟ್ಸ್ನ ಇದು ಮಾಡ್ತಾ ಇದ್ದಾರೆ, ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ನಾವೆಲ್ಲೇ ರೋಡಲ್ಲಿ ಹಿಡಿದ್ರೂ ಎಲ್ಲನೂ ಇವರು ಕಿತ್ಕೊತಾ ಇದ್ದಾರೆ ಇವತ್ತು.
ಯಾವುದನ್ನು ಒಂದು ನಮಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಫ್ರೀಡಮಲ್ಲಿ. ಸರ್, ನಿಮ್ಮ ಪ್ರಕಾರ ಈಗ ನಿಮ್ಮ ಹೋರಾಟ ಅಲ್ಲಿ ಆತ್ಮಹತ್ಯೆ ಅಂತ ಮಾಡ್ಕೊಂಡಿದ್ದಾರೆ, ಸೊ ಸಾವನ್ನಪ್ಪಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕನ್ನೋದು ಏನು ಹೇಳ್ತೀರಾ? ಮೇಡಮ್, ಡೆಫಿನೆಟಾಗಿ ಶಾಂತಿ ಸಿಗಬೇಕು, ಯಾರಿಗೇ ಆಗಲಿ ಶಾಂತಿ ದೊರಕಲೇಬೇಕು. ಇವರು ಒಂದು 19 ಜನ ಏನೋ ಸ್ಟಾರ್ಟಿಂಗಲ್ಲಿ ತೀರೋದ್ರು, ಇವ್ರು ಏನೂ ಒಂದು ಮಾತಾಡಲಿಲ್ಲ, ಬಂದು ರೋಡಲ್ಲಿ ಬಂದು ಒಂದು ಮಾತಾಡ್ತಾ ಇಲ್ಲ, ಇವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ಏನಕ್ಕೆ ರಾಜೀನಾಮೆ ಕೊಡಬೇಕು ಅಂದರೆ ಒಂದು ಪ್ರೆಸ್ ಮೀಟ್ ಇಲ್ಲ ಅವ್ರ ಕಡೆಯಿಂದ. ಸೋ ಮಚ್ ಇಸ್ ಹ್ಯಾಪ್ನಿಂಗ್. ಎಸ್ಟರ್ಡೇ ವಾಸ್ ಅ ಡಾರ್ಕ್ ಡೇ ಆಲ್ಸೋ. ಡಾರ್ಕ್ ಡೇ ಬಂದಿದೆ ಸ್ಟೂಡೆಂಟ್ಸ್ಗೆ, ಅದು ಮಳೆಯಲ್ಲಿ ಎಲ್ಲ ಹೊಡೆದಿದ್ದಾರೆ ಅಂತ ಎಲ್ಲನೂ ಬಂದಿದೆ ನ್ಯೂಸು. ಪ್ರತಿಯೊಬ್ಬರಿಗೂ ತಲೆಯಿಂದ ಹೊಡೆದು ಎಲ್ಲ ಇವರು ಹೆಂಗೆ ಯಾವ ಥರ ಪರ್ಮಿಷನ್ ಕೊಡ್ತಾರೆ. ನಿನ್ನೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರೂ ಬಂದಿದ್ದಾರೆ, ಅವರೂ ಇದು ಮಾಡಿದ್ದಾರೆ, ಅವ್ರನ್ನೂ ಡಿಟೈನ್ ಮಾಡಿದ್ದೀರಾ. ನಮ್ಮ ನಾಯಕರಾದಂಥ ಪ್ರಿಯಾಂಕಾ ಗಾಂಧಿ ಅವರು ಮಾಡಿದ್ದಾರೆ, ಅವ್ರನ್ನೂ ಡಿಟೈನ್ ಮಾಡಿದ್ದಾರೆ. ಎಲ್ಲನೂ ಆಗ್ತಾ ಇದೆ ಈ ಥರ ಅಂತ. ಶಿಕ್ಷಣ ಸಚಿವರ ಫೋಟೋ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಏನ್ ನಿಮ್ಮ ಆಗ್ರಹವಾಗಿದೆ? ಇಲ್ಲಿ ಮಕ್ಕಳು ಎಷ್ಟು ಜನ ಸತ್ತೋಗಿದ್ದಾರೆ, ಎಷ್ಟು ಜನ ಸುಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಅವ್ರ ಪೇರೆಂಟ್ಸಿಗೆ ಅಷ್ಟು ತನ್ನ ಮಕ್ಕಳು ಸತ್ತೋಗಿದ್ದಾರೆ ಅನ್ನೋದಿದೆ, ಬಟ್ ಇವರಿಗಿಲ್ಲ. ಅಷ್ಟು ಜನ ಎಷ್ಟು ಸತ್ತೋಗಿದ್ದಾರಲ್ವಾ, ಅಷ್ಟು ಜನ ಅಸೆಟ್ಸ್ನ ಕಳ್ಕೊಂಡಂಗೆ ದೇಶ. ಯಾರಿಗೆ ಗೊತ್ತು, ಅದ್ರಲ್ಲಿ ಯಾರು ಒಬ್ಬರು ಈ ಕಂಟ್ರಿಯಲ್ಲಿ ಇಂದ ದೊಡ್ಡ ವರ್ಲ್ಡ್ ವೈಡ್ ಡಾಕ್ಟರ್ ಆಗ್ತಾ ಇದ್ರು, ಯಾವುದೋ ಒಂದು ಡಿಸೀಸಿಗೆ ಕ್ಯೂರ್ ಹುಡುಕ್ತಾ ಇದ್ರು. ಬಟ್ ಇವ್ರದ್ದು ಬೇಜವಾಬ್ದಾರಿತನದಿಂದ ಆಲ್ಮೋಸ್ಟ್ ಎಲ್ಲ ಹಾಳಾಗ್ಬಿಡ್ತು ಇವಾಗ. ಎಷ್ಟು ನಾನು ನೀಟ್ ಬರೆಯೋವಾಗೂ ಪೇಪರ್ ಲೀಕ್ ಆಗಿದೆ ಅಂತ ಗೊತ್ತಾದಾಗ ಆಚೆ ಬಂದಾಗ ನನ್ನ ಜೊತೆಗಿದ್ದ ಹುಡುಗಿ ಎಷ್ಟು ಲೈಕ್ ಲಿಟ್ಲಿ ಶಿ ಫೇಂಟೆಡ್ ಆಲ್ಮೋಸ್ಟ್. ನೀಟ್ ಎಕ್ಸಾಮ್ ಬರ್ದವ್ರ, ನೀಟ್ ಎಕ್ಸಾಮ್ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ನೀವು ಸ್ಟ್ರಗಲ್ ಮಾಡ್ತೀರಾ ಅದಕ್ಕೋಸ್ಕರ? ಒಂದು ಎಕ್ಸಾಮ್ನ ಯಾರಾದರೂ 5 ವರ್ಷ ಡ್ರಾಪ್ ತೊಗೊಂಡು ಬರೀತಾರೆ ಅಂತಂದರೆ ಅಷ್ಟು ಕಾಂಪಿಟೇಟಿವ್ ಲೆವೆಲ್ ಓಕೆ. ಬಟ್ 5 ವರ್ಷ ಅವ್ರ ಜೀವನ ವೇಸ್ಟ್ ಮಾಡಿಬಿಟ್ಟು ನಾನು ಇನ್ನು 10 ವರ್ಷ ಓದ್ಬಿಟ್ಟು ಒಳ್ಳೆ ಡಾಕ್ಟರ್ ಆಗ್ತೀನಿ ಅನ್ನೋ ನಂಬಿಕೆಯಲ್ಲಿ ಮಕ್ಕಳು ಬಂದು ಬರೀತಾರೆ. ಬಟ್ ಅದೇ ಪೇಪರ್ನ ಲೀಕ್ ಮಾಡಿ ಒಂದು ಪೇಪರ್ನ ಏರ್ ಫೋರ್ಸಿಂದ ತರಿಸ್ಬೇಕು ಅಂದರೆ ಎಷ್ಟು ಬೇಜವಾಬ್ದಾರಿತನ. ಅಕೌಂಟಬಲ್ ಲೆಸ್ ಮಿನಿಸ್ಟರ್ ಆಗಿರೋದು. ಇಟ್ ಇಸ್ ಐ ಡೋಂಟ್ ಥಿಂಕ್ ಸೊ ಹಿ ಈಸ್ ಎಲಿಜಿಬಲ್ ಟು ಕಂಟಿನ್ಯೂ ಆಸ್ ಆರ್ ಎಜುಕೇಷನ್ ಮಿನಿಸ್ಟರ್ ಅಂತ. ಸೊ ವಿ ನೀಡ್ ಹಿಸ್ ರೆಸಿಗ್ನೇಷನ್. ಡಾಕ್ಟರ್ ಅನ್ನೋದು ಒಂದು ಮನುಷ್ಯನ ಜೀವವನ್ನು ಉಳಿಸೋಕಿರುವಂಥದ್ದು. ನೀಟ್ ಎಕ್ಸಾಮ್ ಬರಿಬೇಕಾದ್ರೆ ಎಷ್ಟು ಕಷ್ಟ ಇದೆ. ಸೊ ಆ್ಯಕ್ಚುಲಿ ಮ್ಯಾಮ್ ನಾನು ಇಲ್ಲಿ ಬಂದಿರೋದೇ ಆ್ಯಕ್ಚುಲಿ ಸ್ಟೂಡೆಂಟ್ ಸಪೋರ್ಟ್. ಬಟ್ ಐ ಆಮ್ ಎ ಡಾಕ್ಟರ್, ಸೊ ನನಗೆ ಗೊತ್ತು ಆ ನೀಟ್ ಪ್ರಿಪ್ರೇಷನ್ ಎಲಿಜಿಬಿಲಿಟಿ ಆಗಲಿಕ್ಕೆ, ಆಮೇಲೆ ನೀಟ್ ಪ್ರಿಪ್ರೇಷನ್ ಎಷ್ಟು ಸ್ಯಾಕ್ರಿಫೈಸಸ್ ಡೆಡಿಕೇಶನ್ ಇರುತ್ತೆ. ಮಂತ್ಸ್ ಟುಗೆದರ್ ಓದಲೇಬೇಕು, ಆಮೇಲೆ ಡೆಡಿಕೇಶನ್ ಸ್ಯಾಕ್ರಿಫೈಸ್ ಎಲ್ಲನೂ ಇರುತ್ತೆ. ಅದಾದ ನಂತರ ನಮಗೆ ಸೀಟ್ ಬರುತ್ತೆ. ಅದಂದ್ರೆ ಅದರಲ್ಲಿ ಗೌರ್ಮೆಂಟ್ ಕೋಟಾ ಆಮೇಲೆ ಮ್ಯಾನೇಜ್ಮೆಂಟ್ ಕೋಟಾ ಎಲ್ಲ ಇರುತ್ತೆ ಅಲ್ಲ. ಸೊ ಅದು ಇಂಪಾರ್ಟೆನ್ಸ್ ಎಲ್ಲ ನಮಗೆ ಗೊತ್ತಿದೆ, ನಾವು ಅದಕ್ಕೆ ಪಾಸ್ ಮಾಡಿಬಿಟ್ಟು ಬಂದಿದ್ದೀವಿ. ಆ್ಯಂಡ್ ನಮಗೆ ಅದು ಏನಂತಾರೆ, ದ ಇಂಪಾರ್ಟೆನ್ಸ್ ಆಫ್ ದ ನೀಟ್ ತುಂಬ ಚೆನ್ನಾಗಿ ಗೊತ್ತು, ಬಿಕಾಸ್ ವಿ ಹ್ಯಾವ್ ಅಚೀವ್ಡ್ ಇಟ್ ಆ್ಯಂಡ್ ಆಲ್. ಬಟ್ ಈಗ ಸ್ಟೂಡೆಂಟ್ಸ್ಗೆ ಇಟ್ಸ್ ವೆರಿ ಡಿಫಿಕಲ್ಟ್. ಇಷ್ಟು ಮತ್ತು ನಾವು ಎಲ್ಲ ಕಷ್ಟಪಟ್ಟು ಆಮೇಲೆ ಎಕ್ಸಾಮ್ ಬರೀರಿ ಬಿಕಾಸ್ ದ ಪೇಪರ್ ಲೀಕ್ ಆಗಿದೆ ಅಂತಂದರೆ ಇಟ್ಸ್ ಅನ್ಇಮ್ಯಾಜಿನಬಲ್. ಎಲ್ಲರೂ ಡಿಪ್ರೆಸ್ಸಲ್ಲೂ ಹೋಗಿಬಿಡ್ತಾರೆ. ಸೊ ಟು ಸಪೋರ್ಟ್ ಸ್ಟೂಡೆಂಟ್ಸ್ ಓನ್ಲಿ ನಾನು ಇಲ್ಲಿ ಬಂದಿದ್ದೀನಿ. ಆ್ಯಂಡ್ ಐ ವಾಂಟ್ ದ ಸ್ಟೂಡೆಂಟ್ಸ್ ಟು ಗೆಟ್ ಜಸ್ಟಿಸ್. ಇನ್ ಬರೋ ಜನ್ರೇಷನ್ಸ್ಗೂ ವಿ ನೀಡ್ ಅ ಗುಡ್ ಎಜುಕೇಶನ್ ಸಿಸ್ಟಮ್. ಪ್ರತಿಯೊಬ್ಬ ಪೇರೆಂಟ್ಸ್ ಕನಸಿರೋದು ನನ್ನ ಮಗಳನ್ನ ಡಾಕ್ಟರ್ ಮಾಡಬೇಕು, ನನ್ನ ಮಗನ ಡಾಕ್ಟರ್ ಮಾಡ್ಬೇಕಂತ. ಇಷ್ಟೆಲ್ಲ ಕನಸು ಹೊತ್ಕೊಂಡಿರೋರು, ಇಷ್ಟೆಲ್ಲ ಮಕ್ಕಳು ಸತ್ತೋಗಿದ್ದಾರೆ, ಏನು ಹೇಳ್ತೀರಾ? ಅದೇ ಮ್ಯಾಮ್, ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ. ಆ್ಯಂಡ್ ನಾವೆಲ್ಲ ಒಂದು ಜೀವ ಉಳಿಸ್ತೀವಿ, ಸೊ ಅದನ್ನು ನಾವು ಜೀವ ಉಳಿಸ್ತೀವಿ. ಬಟ್ ಅದು ಇಂಪಾರ್ಟೆನ್ಸ್ ಯಾರಿಗೂ ಗೊತ್ತಿಲ್ಲ ಎಕ್ಸೆಪ್ಟ್ ಡಾಕ್ಟರ್ಸ್. ಸೊ ವಿ ಆರ್ ಟು ಮಚ್ ಡೆಡಿಕೇಟೆಡ್. One girl was dead actually, and more than 50 to 100 people was injured badly. And this BJP politicians are sending the mails to the influencers saying that we'll pay you. ವಿದ್ಯಾರ್ಥಿಗಳ ಮೇಲೆ ಇಷ್ಟೊಂದು ಹಲ್ಲೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ದೇಶದ ಒಂದು ಭವಿಷ್ಯ ಅಂತಾನೆ ಹೇಳ್ಬೋದು. ಅದು ಕೂಡ ವೈದ್ಯರಾಗಬೇಕಂದ್ರೆ ಬಹಳಷ್ಟು ಕನಸನ್ನ ಇಟ್ಕೊಂಡಿರುವಂಥದ್ದು. ಸೊ ಏನು ಹೇಳ್ತೀರಾ? ಮ್ಯಾಮ್, ಇದೆಲ್ಲ ಸಾಲ್ವ್ ಆಗಬೇಕಂದ್ರೆ ಎಜುಕೇಷನ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಅಷ್ಟೇ. ಅವ್ರ ಥಾಟ್ ಹೆಂಗಿದೆ ಎಲ್ಲ, ಅವ್ರು ಇವಾಗ ನೀಟ್ ಎಕ್ಸಾಮ್ ಆನ್ಲೈನ್ ಕಂಡಕ್ಟ್ ಮಾಡ್ತಾರಂತೆ. ಇಸ್ ದಿಸ್ ಪಾಸಿಬಲ್? ನೀಟ್ ಎಕ್ಸಾಮ್ ಆನ್ಲೈನ್? ಆರ್ ವಿ ಆರ್ ರ್ಯಾಟ್ಸ್ ಫಾರ್ ದೆಮ್ ಟು ಎಕ್ಸ್ಪೆರಿಮೆಂಟ್? ಸರ್, ನೀಟ್ ಎಕ್ಸಾಮ್ ಬಗ್ಗೆ ಇಷ್ಟೊಂದು ಹೋರಾಟ ಮಾಡ್ತಿದ್ದಾರೆ, ಬಹಳಷ್ಟು ಕಡೆಗಳಿಂದ ಕೂಗು ವ್ಯಕ್ತವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ನೆಗ್ಲೆಕ್ಟ್ ಮಾಡ್ತಿದೆ ಅಂತ ನಿಮ್ಗೆ ಅನಿಸುತ್ತಾ ಸರ್? ಈ ಒಂದು ಪ್ರತಿಭಟನೆ ಆಗಬೇಕಾದ್ರೆ ಕೇಂದ್ರ ಸರ್ಕಾರದ
ಶಿಕ್ಷಣ ನೀತಿ ಏನಿದೆ ಅದು ಹಿಂದೆ ಇದ್ದಂಥ ಶಿಕ್ಷಣ ನೀತಿಗೂ ಈ ಬಿ ಜೆ ಪಿ ಸರ್ಕಾರದ ನೀತಿಗೆ ಶಿಕ್ಷಣ ನೀತಿಗೂ ಬಹಳ ವ್ಯತ್ಯಾಸ ಇದೆ. 1993ರಲ್ಲಿ ಸುಪ್ರೀಂ ಕೋರ್ಟು ಉನ್ನಿಕೃಷ್ಣನ್ ಕೇಸ್ನಲ್ಲಿ ಒಂದು ತೀರ್ಪನ್ನು ಕೊಟ್ಟರು ಇಂಡಿಯಾ ದೇಶಕ್ಕೆ. ಏನು ತೀರ್ಪು ಅಂತಂದರೆ ಅದು ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ, ಶಿಕ್ಷಣ ಒಂದು ಸೇವಾ ಮನೋಭಾವನೆ ದೃಷ್ಟಿಯಿಂದ ಒಂದು ತೀರ್ಪು ಕೊಟ್ಟರು. ಆ ತೀರ್ಪಿನಲ್ಲಿ ಏನಿತ್ತು ಅಂತಂದರೆ ಸರ್ಕಾರಗಳು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಫೀಸ್ ಸ್ಟ್ರಕ್ಚರನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರಬೇಕು. ಯಾಕೆಂದರೆ ಶಿಕ್ಷಣ ಕ್ಷೇತ್ರ ಇದು ರಾಜ್ಯಗಳಿಗೆ ಸೇರಿದಂಥ ಒಂದು ಸಂವಿಧಾನದಲ್ಲಿ ಇರೋದರಿಂದ ಅದಾಗಬೇಕು ಅಂತ ಒಂದು 93ರಲ್ಲಿ ತೀರ್ಪು ಕೊಟ್ಟರು. ಆ ತೀರ್ಪಿನ ಅನ್ವಯ ಕರ್ನಾಟಕದಲ್ಲಿ ನಾನು 96ರಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ಇಡೀ ಭಾರತಕ್ಕೆ ಒಂದು ಮಾದರಿಯಾದಂಥ ಒಂದು ಶಿಕ್ಷಣ ನೀತಿಯನ್ನು CET ರಚನೆ ಮಾಡಿ CET ಮುಖಾಂತರ ಮೆಡಿಕಲ್ ಕಾಲೇಜಿಗೆ 85% ಸೀಟು ಸರ್ಕಾರದಿಂದ ನೇಮಕ ಮಾಡ್ತಕ್ಕಂಥದ್ದು, ಕೇವಲ 15% ಸೀಟನ್ನು ಮ್ಯಾನೇಜ್ಮೆಂಟ್ಗೆ ಕೊಡ್ತಕ್ಕಂಥದ್ದು, ಇಂಜಿನಿಯರಿಂಗ್ ಕಾಲೇಜುಗಳಿಗೆ 95% ಸೀಟನ್ನು ಗೌರ್ಮೆಂಟ್ ಕೊಡ್ತಕ್ಕಂಥದ್ದು, 5% ಸೀಟನ್ನು ಕೇವಲ ಮ್ಯಾನೇಜ್ಮೆಂಟಿಗೆ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ನಾನು ತಯಾರು ಮಾಡಿ ಮತ್ತು ಬೇರೆ ಬೇರೆ ಎಲ್ಲ ಏನೇನು ತೊಂದರೆಗಳಿತ್ತು, ವಿವಿಧ ಒಂದು ವಿದ್ಯಾರ್ಥಿಗಳಿಗೆ, ಅದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇರ್ಬೋದು, SC STಗಳಿರ್ಬೋದು ಮತ್ತು ಬೇರೆ ಬೇರೆ ಎಲ್ಲ ವರ್ಗಗಳಿಗೂ ಇಷ್ಟಿಷ್ಟೇ ಮೀಸಲಾತಿ, ಇಷ್ಟಿಷ್ಟೇ ರೆಪ್ರೆಸೆಂಟೇಷನ್ ಇರಬೇಕು ಅಂತೇಳಿ ಭಾಳ ಸೂಕ್ತವಾದಂಥ, ಎಲ್ಲರೂ ಒಪ್ತಕ್ಕಂಥ ಮತ್ತು ವಿದ್ಯಾರ್ಥಿಗಳೇ ತಮ್ಮ ಅರ್ಹತೆಗೆ ಆಧಾರವಾಗಿರ್ತಕ್ಕಂಥ ಕಾಲೇಜುಗಳನ್ನು ಮತ್ತು ಆ ವಿಷಯಗಳನ್ನು ಆಯ್ಕೆ ಮಾಡ್ತಕ್ಕಂಥ ಅಧಿಕಾರವನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ನೀತಿಯನ್ನು ನಾವು ಕರ್ನಾಟಕ ಸರ್ಕಾರ ಮಾದರಿಯಾಗಿ ಕೊಟ್ವಿ. ಅದು 2002ವರೆಗೂ ಚೆನ್ನಾಗಿ ನಡೀತಾ ಇತ್ತು. ಮತ್ತು ಅದರಲ್ಲಿ ವಿಶೇಷ ಏನು ಅಂತಂದರೆ ಈ ವಿದ್ಯಾರ್ಥಿಗಳಿಗೆ ಅದರಲ್ಲೂ SC ST ಮತ್ತು ಗ್ರೂಪ್ 1 ವಿದ್ಯಾರ್ಥಿಗಳಿಗೆ ಆ ಫೀಸನ್ನು ಸರ್ಕಾರವೇ ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿದ್ವಿ. ಯಾಕಂದರೆ ಫೀಸನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದದ್ದು ಲೇಟ್ ಆಗ್ತಾಯಿತ್ತು. ಆ ಫೀಸನ್ನು ಮುಂದಿನ ವರ್ಷ ನೀವು ರಿಯಂಬರ್ಸ್ ಮಾಡ್ಕೊಳ್ತಕ್ಕಂಥದ್ದು, ಈಗಲೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಅವರು ಕೇವಲ ಕಾಲೇಜಿಗೆ ಸೇರ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಳ್ಬೇಕು ಅಂತೇಳಿ SC ST ಮತ್ತು ಗ್ರೂಪ್ 1 ಸಣ್ಣ ಪುಟ್ಟ ಜಾತಿಗಳಿಗೆ ಆ ಒಂದು ಇದನ್ನು ಮಾಡಿ, ಇದರಿಂದ ಇಡೀ ದೇಶಕ್ಕೆ ಮಾದರಿಯಾಗಿ ಭಾಳ ವಿದ್ಯಾರ್ಥಿಗಳು ಇವತ್ತು 25 ವರ್ಷಗಳಿಂದ ದೊಡ್ಡ ಹುದ್ದೆಗಳಿಗೆ ಹೋಗಿದ್ದಾರೆ. ನಂತರ 2002ರಲ್ಲಿ ನಮ್ಮ ಸುಪ್ರೀಂ ಕೋರ್ಟು 11 ಜಡ್ಜ್ ಬೆಂಚಿನ ತೀರ್ಪು ಏನಿತ್ತು, ಕೃಪಾಲ್ ನೇತೃತ್ವದ ಸುಪ್ರೀಂ ಕೋರ್ಟು ಅದನ್ನು ರಿವರ್ಸ್ ಮಾಡಿ ಅಲ್ಲಿ ಏನು ತೀರ್ಪು ಕೊಟ್ಟು ಅಂತಂದರೆ ಈ ಬಿಸ್ನೆಸ್ಸು ಮಾಡ್ತಕ್ಕಂಥದ್ದು ಒಂದು ವ್ಯವಹಾರ, ಈ ಶಿಕ್ಷಣ ಸಂಸ್ಥೆಗಳು ಅದನ್ನು ವ್ಯಾಪಾರ ಮಾಡ್ತಕ್ಕಂಥದ್ದು ಸೇವೆ ಅಲ್ಲ. ಆದ್ದರಿಂದ ಅವರಿಗೆ ಅಧಿಕಾರ ಕೊಡಬೇಕು. ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಫೀಸು ನೇಮಕ ಮಾಡ್ತಕ್ಕಂಥದ್ದು, ಫೀಸು ನಿಗದಿ ಮಾಡ್ತಕ್ಕಂಥ ಎಲ್ಲ ವಿಚಾರಗಳಿಗೆ ಮತ್ತು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗಳಿಗೆ ಇದಕ್ಕೆ ಕೊಡಬೇಕು, ಮ್ಯಾನೇಜ್ಮೆಂಟ್ನವ್ರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಪನ್ನು ಏನು ಉನ್ನಿಕೃಷ್ಣನ್ ಕೇಸ್ನಲ್ಲಿ ಕೊಟ್ಟಿದ್ದಂಥ ಸುಪ್ರೀಂ ಕೋರ್ಟ್ ತೀರ್ಪನ್ನು ವಜಾ ಮಾಡಿ 11 ಜಡ್ಜ್ ಕೊಟ್ಟು ವಜಾ ಮಾಡಿ, ಅದರಿಂದ ಇವತ್ತು ಪ್ರಾಬ್ಲಮ್ ಶುರುವಾಯಿತು. ಮತ್ತು ಅದರ ಜೊತೆಗೆ ಈ ಕೇಂದ್ರ ಸರ್ಕಾರ CET ವ್ಯವಸ್ಥೆಗಳು ಇಡೀ ರಾಜ್ಯದಲ್ಲೇ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಇದನ್ನು ಕೇಂದ್ರ ಸರ್ಕಾರ ಈ ಶಿಕ್ಷಣದ ರಂಗವನ್ನು ತಾವೇ ತೆಗೆದುಕೊಂಡು ಇವತ್ತು ನೀಟನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಅದು ದೊಡ್ಡ ಗೊಂದಲದ ಗೂಡಾಗಿದೆ. ಈ ಗೊಂದಲದ ಗೂಡಾಗಿರೋದಕ್ಕೆ ಪ್ರಧಾನವರು ಮುಖ್ಯ ಕಾರಣ. ಅದು ಕೇವಲ ಪಕ್ಷಪಾತ ಮಾಡ್ತಕ್ಕಂಥ ಎಲ್ಲ ಬೇರೆಯವ್ರನ್ನ ಕೇವಲ ಒಂದೇ ಬಾಂಬೆ ಅಧಿಕಾರದಲ್ಲಿರ್ತಕ್ಕಂಥ ಪರೀಕ್ಷಾ ಪದ್ಧತಿಯನ್ನು ತಂದಿಟ್ಟು ಇವತ್ತು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಇವತ್ತು ದೊಡ್ಡ ಈ ಆಂದೋಲನ ವಿದ್ಯಾರ್ಥಿ ನಡೀತಾ ಇದೆ. ಅದಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೇನೆ. ನಾನು ತಕ್ಷಣ ಕೇಂದ್ರ ಸರ್ಕಾರ ಇವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ. ವಿದ್ಯಾರ್ಥಿಗಳ ದೃಷ್ಟಿಯಿಂದ ಎಲ್ಲ ರಾಜ್ಯಗಳಿಗೆ ನೀಟನ್ನು ರದ್ದು ಮಾಡಬೇಕು ಮತ್ತು CET ವ್ಯವಸ್ಥೆಯನ್ನೇ ರಾಜ್ಯಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಮಾಡ್ತೇನೆ. ಇಲ್ಲ, ಇದು ಒಂದು ದುರಂತ. ರಾಷ್ಟ್ರದಲ್ಲಿ ಎಮರ್ಜೆನ್ಸಿ ಥರ, ಸ್ವಾತಂತ್ರ್ಯದ ಪೂರ್ವೋತ್ತರ ಗುಲಾಮ್ಗಿರಿಯಲ್ಲಿ ಕೆಲಸ ಇತ್ತಲ್ಲ ಆ ಕಾಲದಲ್ಲಿ, ಅದನ್ನು ಯಾರು ಮಹಾತ್ಮ ಗಾಂಧೀಜಿ
ಸ್ವತಂತ್ರ ಕೊಟ್ಟರು, ಅಂಬೇಡ್ಕರ್ ಸಂವಿಧಾನ, ಅದೆಲ್ಲವನ್ನು ಧಿಕ್ಕರಿಸಿ ತನ್ನ ಅಸ್ತಿತ್ವಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಮೋದಿಯವರು ಮತ್ತು ಶಾರವರ ದರ್ಪ ಮತ್ತು ದರೋಡೆಯಿಂದ ರಾಷ್ಟ್ರದ ಯುವಶಕ್ತಿಯನ್ನು ಹತ್ತಿಕ್ಕಿ ಸರ್ವಾಧಿಕಾರದ ಧೋರಣೆಯಲ್ಲಿ ತಮ್ಮ ಜಾಗವನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರಿಗೆ ಇವತ್ತಿನ ದಿವಸ ಮನುಷ್ಯರ ಜೀವದ ಬಗ್ಗೆ ಪ್ರಯೋಜನ ಇಲ್ಲ. ಹುಡುಗರು ಸಾಯ್ತಾ ಇದ್ದಾರೆ, ಲಾಠಿ ಚಾರ್ಜ್ ಮಾಡಿಸಿ. ಆಮೇಲೆ ಹೋರಾಟಕ್ಕೆ ಕೂತಂಥವ್ರನ್ನ ಯಾರು ಈಗ ರಾಮ ಮಂದಿರದಲ್ಲಿ ಯಾರು ಲೂಟಿ ಮಾಡಿದ್ರು ಅವ್ರನ್ನ ಲಾಠಿ ಹೊಡೆದು ಒಳಗೆ ಹಾಕೋದು ಬಿಟ್ಟು ಇಲ್ಲಿ ಹೋರಾಟ ನ್ಯಾಯಕ್ಕೆ ಕೂತಿರೋರ ಬಗ್ಗೆ ಇಷ್ಟೊಂದು ಗಂಭೀರವಾಗಿ ಅವರು ಚಿಂತನೆ ಮಾಡಿ ಇದನ್ನು ಬೇರೆ ಅನ್ಯಾಯ ಮಾರ್ಗದಲ್ಲಿ ಅದನ್ನು ಹತ್ತಿಕ್ಕಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ಧಿಕ್ಕರಿಸ್ತೀನಿ, ಖಂಡಿಸ್ತೀನಿ. ನಾನು ಪಕ್ಷಭೇದ ಬರೆದು ಮಾಡಿರ್ತಕ್ಕಂಥದ್ದು. ಯುವ ಶಕ್ತಿಗೆ ಬೆಂಬಲ ಕೊಡಬೇಕು. ಸೋನಮ್ ಅವ್ರು ಏನು ಹೋರಾಟ ನಿಂತಿದ್ದಾರೆ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಅದು ಮತ್ತು ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ 4-5 ಅವೆಲ್ಲವನ್ನು ಈಡೇರಿಸೋವರೆಗೂ ಈ ಹೋರಾಟವನ್ನು ಮಾಡ್ತೀವಿ. ಪೇರೆಂಟ್ಸ್ ಕೂಡ ನನ್ನ ಮಗು ಡಾಕ್ಟರ್ ಆಗಬೇಕಂತ ಹೇಳುತ್ತೆ, ಬಟ್ ಆ ಕನಸಿಗೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಕೊಲ್ಲಿ ಇಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಲ್ವಾ? ಇದು ಏನೋ ಒಂದು ಸರಿ ತಪ್ಪಾಗಿದ್ರೆ ಪರವಾಗಿಲ್ಲ, 170-180 ಸಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ. ಆ ಮಂತ್ರಿ ಬಗ್ಗೆ ಕನಿಕರ ಇದೆ ಅವರಿಗೆ, ಅವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಅರಾಜಕತೆ ಉಂಟಾದರೂ ಪರವಾಗಿಲ್ಲ, ಅದನ್ನು ಉದ್ದಟತನ ತೋರಿಸ್ತಾ ಇದ್ದಾರೆ ಅಂತಂದಿಗೆ ಬಿಡಬೇಕು. ಮನುಷ್ಯತ್ವ ಬರಬೇಕು. ರಾಜಿಯಾಗಿ ಕೂತು ಚರ್ಚೆ ಮಾಡಿ ಎಲ್ಲಿ ತಪ್ಪಾಗಿದೆ, ಯಾಕೆ ತಪ್ಪಾಗಿದೆ, ಅವರಿಗೆ ಕಠಿಣವಾದ ತೀರ್ಮಾನ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೂ ಅನ್ಯಾಯ ಆಗದಂಗೆ ನೋಡ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವಿದ್ಯಾರ್ಥಿಗಳ ಕೂಗು. ಇನ್ನಷ್ಟು ಪ್ರತಿಭಟನೆಯನ್ನ ಜೋರು ಮಾಡ್ತೀವಿ. ಆದಷ್ಟು ಬೇಗ ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ಕೊಡಬೇಕನ್ನೋದು ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿಗಳ ಸಂಘದ ಆಗ್ರಹವಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.